5 ತಿಂಗಳು ಬಾಣಂತನ ಮುಗಿದ ಮೇಲೆ ನನ್ನ ವೈಫ್ ಮತ್ತು ಅವರ ಫ್ಯಾಮಿಲಿಯವರು ಫೈನಲಿ ನನ್ನ ಮಗನ ನನ್ನ ಮನೆಗೆ ಕರ್ಕೊಂಡು ಬಂದರು. ಆರತಿ ಮಾಡಿಬಿಟ್ಟು ಮಗುನ ವೆಲ್ಕಮ್ ಮಾಡಿದ್ವಿ. ಮಧ್ಯಾಹ್ನ ಮೈಸೂರಿಂದ ಹೊರಟು ಬರೋ ಅಷ್ಟೊತ್ತಿಗೆ ಸಂಜೆ ಆಗಿತ್ತು. ಆರತಿ ಎಲ್ಲ ಮುಗಿಸ್ಕೊಂಡು ಸಿಂಪಲಾಗಿ ಒಂದು ಸಿಂಪಲ್ ಡೆಕೋರೇಷನ್ ಮಾಡಿದ್ದೆ. ಆ ಸಿಂಪಲ್ ಡೆಕೋರೇಷನ್ ಆದಮೇಲೆ ಸೀದಾ ಮಗುನ ದೇವ್ರ ಮನೆಗೆ ಕರ್ಕೊಂಡು ಹೋಗಿ ದೇವ್ರ ದರ್ಶನ ಮಾಡಿಸಿದ್ವಿ. ಫಾರ್ ದ ಫಸ್ಟ್ ಟೈಮ್ ಅವ್ನು ನಮ್ಮ ಮನೆಗೆ ಬಂದಿದ್ದು. ಸೊ ದೇವ್ರನ್ನ ಶಾಕಲ್ಲಿ ನೋಡ್ತಿದ್ದ, ಏನು ಇಷ್ಟೊಂದು ಲೈಟ್ ಹಾಕ್ಬಿಟ್ಟಿದ್ದಾರೆ, ಎಲ್ಲಿಗೆ ಬಂದೆ ನಾನು ಅಂತ ಫುಲ್ ಕನ್ಫ್ಯೂಷನಲ್ಲಿದ್ದ ಅವನು. ಆಮೇಲೆ ಅವ್ರನ್ನ ಮಗುನ ಕೂರಿಸಿ ಇನ್ನೊಂದ್ಸತಿ ದೇವ್ರ ದರ್ಶನ ಮಾಡಿಸಿ ಆರತಿ ಎಲ್ಲ ಆದಮೇಲೆ ಫೈನಲಿ ಎಲ್ಲರೂ ಸೇರಿಕೊಂಡು ಮಗುನ ಆಟಾಡ್ಸಿದ್ವಿ. ಮಗುನ ಆಟಾಡ್ಸಿದ ನಂತರ ಆರತಿ ಇತ್ತು. ನಮ್ಮ ಮನೇಲಿ ಪ್ರತಿದಿನ ಸಂಜೆ ಆರತಿ ಆಗುತ್ತೆ. ಸೊ ಆರತಿನ ನೋಡೋದಕ್ಕೆ ಅಂತ ನಾನು ಆರತಿ ಪ್ರಿಪೇರ್ ಮಾಡ್ತಿದ್ದೆ. ಅಷ್ಟೊತ್ತಿಗೆ ಎಲ್ಲರೂ ಹೊಸ ಮೊಮ್ಮಗ ಮನೆಗೆ ಬಂದಿದ್ದಾನೆ, ಅವನನ್ನೆಲ್ಲ ಆಟಾಡಿಸ್ತಾ ಇದ್ರು. ಆರತಿನ ನನ್ನ ಮಗ ಶಾಕಲ್ಲಿ ನೋಡ್ತಿದ್ದ, ಏನು ಮಾಡ್ತಿದ್ದಾರೆ ಅಂತ. ಮಕ್ಕಳಿಗೆ ಎಲ್ಲದೂ ಹೊಸ್ತೆ ಅಲ್ವಾ, ಹಾಗಾಗಿ. ಸೊ ಆರತಿ ನಮ್ಮ ಮನೇಲಿ ಪ್ರತಿದಿನ ಸಂಜೆ ನಾನು ಹೇಳಿದಾಗೆ ನಡೆಯುತ್ತೆ. ಆರತಿ ನಡೆದ್ಮೇಲೆ ಆರತಿನ ಮಗುಗೆ, ಮಗುವಿನ ತಾಯಿಗೆ, ಇಡೀ ಫ್ಯಾಮಿಲಿನವರೆಲ್ಲ ಆರತಿ ತೊಗೊಂಡು ಈ ಒಂದು ಸಿಂಪಲ್ ವ್ಲಾಗ್ನ ಮುಗಿಸಿದ್ವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತಷ್ಟು ವ್ಲಾಗ್ಗಳಿಗಾಗಿ ನನ್ನ ಫೇಸ್ಬುಕ್ ಫಾಲೋ ಮಾಡಿ.